ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸರಳ, ಸಜ್ಜನಿಕೆಯ ಹಾಗೂ ಚಿಂತನಶೀಲ ರಾಜಕಾರಣಿ ಎನ್ನುವುದು ಎಲ್ಲರಿಗೂ ತಿಳಿದ ಸಂಗತಿ. ಪದೇ ಪದೇ ಬಣ್ಣ ಬದಲಾಯಿಸಿ ಸಮಾಜದಲ್ಲಿ ಯಾವ ನೈತಿಕತೆಯನ್ನು ಉಳಿಸಿಕೊಳ್ಳದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಆಚಾರ ಹೇಳಲು ಹೊರಟಿರುವುದು ನಿಜವಾಗಿಯೂ ಹಾಸ್ಯಾಸ್ಪದ ಸಂಗತಿ ಎಂದು ಬಿಜೆಪಿ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಹೇಳಿದರು. ಪ್ರಚಾರದ ಭರಾಟೆ ಯಾರಿಗೆ ಎನ್ನುವುದು ಕಾಗೇರಿ ಅವರ ಕುರಿತಾಗಿನ ಹೆಬ್ಬಾರರ ಹೇಳಿಕೆಯಿಂದಾಗಿ ಗೊತ್ತಾಗುತ್ತದೆ. ಸರ್ದಾರ್ ಪಟೇಲ್ ಅವರು ಈ ದೇಶದ ಏಕತೆಗೆ ಶ್ರಮಿಸಿದ ಶ್ರೇಷ್ಠ ಮುತ್ಸದ್ದಿ. ಅವರ 150ನೇ ಜನ್ಮ ದಿನಾಚರಣೆಯನ್ನು ಪ್ರಚಾರದ ವೇದಿಕೆ ಎಂದು ಹೆಬ್ಬಾರರು ಕರೆದಿರುವುದು ತಪ್ಪು. ಶಾಸಕ ಹೆಬ್ಬಾರ್ ಕ್ಷಮೆ ಯಾಚಿಸಲಿ ಎಂದು ಎನ್ಎಸ್ ಹೆಗಡೆ ಆಗ್ರಹಿಸಿದರು. ವಂದೇ ಮಾತರಂಗೆ ಗೌರವ ನೀಡಲು ಕಾಂಗ್ರೆಸ್ಸಿಗೆ ಏನು ಸಮಸ್ಯೆ? ಈ ಬಗ್ಗೆ ಕಾಂಗ್ರೆಸ್ ನಿಲುವೇನು? ವಂದೇ ಮಾತರಂ ಗೀತೆಯು ಸಮಸ್ತ ಭಾರತೀಯರ ಮನದಲ್ಲಿ ರಾಷ್ಟ್ರೀಯತೆಗೆ ಜಾಗೃತಿ ಮೂಡಲು ಕಾರಣವಾಗಿ ತನ್ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ವಿಶೇಷ ಶಕ್ತಿ ತುಂಬಿತ್ತು. ಈಗಲೂ ಕೂಡ ಭಾರತವನ್ನು ತಾಯಿ ಎಂದು ಪ್ರೀತಿಯಿಂದ ನಮಿಸುವ ರಾಷ್ಟ್ರೀಯ ಗೀತೆ ಅದು. ಹಾಗಾಗಿ ವಂದೇ ಮಾತರಂಗೆ ಗೌರವ ಸಿಗಲಿ ಎಂದು ಹೇಳುವುದರಲ್ಲಿ ತಪ್ಪೇನು ಎಂದು ಪ್ರಶ್ನೆ ಮಾಡಿದ್ದಾರೆ. ವಂದೇ ಮಾತರಂ ಕುರಿತು ಕಾಂಗ್ರೆಸ್ ಪಕ್ಷದ ತಾತ್ಸಾರ ಅರಿವಿದ್ದದ್ದೇ ಹೆಬ್ಬಾರರ ನಿಲುವೇನು ಎನ್ನುವುದನ್ನು ಅವರು ಸ್ಪಷ್ಟಪಡಿಸಲಿ ಎಂದು ಎನ್ಎಸ್ ಹೆಗಡೆ ಒತ್ತಾಯಿಸಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.